ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಹೊರಬಂದ ದರ್ಶನ್ ವಿಲಾಸಿ ಜೀವನದ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ರೌಡಿಗಳ ನಡುವೆನೇ ವಾರ್ ಶುರುವಾಗಿದೆ. ಈ ಫೋಟೋ ವೈರಲ್ ಆಗಲಿಕ್ಕೆ ಕಾರಣ ರೌಡಿ ವೇಲು ಅನ್ನೋ ಮಾಹಿತಿ ಮಾಧ್ಯಮಗಳಿಗೆ ಲಭ್ಯವಾಗಿತ್ತು. ಇದೀಗ ದರ್ಶನ್ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ. ರೌಡಿ ವೇಲು ಮೇಲೆ ವಿಲ್ಸನ್ ಗಾರ್ಡನ್ ನಾಗ ಎರಗಿದ್ದಾನೆ. ಫೋಟೋ ವೈರಲ್ ಮಾಡಿದ್ದು ನೀನೆ ಅಂತ ಹೊಡೆದಾಟ ನಡೆದು ಹೋಗಿದೆಯಂತೆ. ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನಲ್ಲಿ ಜೈಲ್ ಸೇರಿದ್ದ ಆರೋಪಿ ವೇಲು ಈಗ ನಾಗ ಸೇರಿ 10 ಜನರಿಂದ ವೇಲು ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋ ಮಾಹಿತಿ ಇದೆ. ವೇಲು ಸೇರಿ 10 ಜನರಿಗೆ ಥಳಿಸಿದ್ದಾನೆ ನಾಗ ಅನ್ನೋ ಮಾಹಿತಿ. ಜೈಲಿನಲ್ಲಿದ್ದಾರೆ ಇವರೆಲ್ಲರೂ ಕೂಡ. ಜೈಲಿನಲ್ಲೇನೆ ಹೊಡೆದಾಟ ಬಡದಾಟ. ಮೊಬೈಲ್ ಸಿಗ್ತಿದೆ, ವಿಡಿಯೋ ಕಾಲ್ ಆಗ್ತಿದೆ, ಕಾಫಿ ಸಿಗರೇಟ್ ಸಿಗ್ತಿದೆ ಅಂದಮೇಲೆ ಹೊಡೆದಾಟ ಅನ್ನೋದು ಬಹಳ ಚಿಕ್ಕ ವಿಷಯನ ಅಂತ. ಒಟ್ಟಿನಲ್ಲಿ ಜೈಲಿನ ಒಳಗಡೆ ಯಾವ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಅಲ್ಲಿಂದ ಸಿಗ್ತಾ ಇರುವ ಸುದ್ದಿಗಳೇ ಸಾಕ್ಷಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಜೈಲಿನ ಒಳಗೆ ಹೊಡೆದಾಟ ಆಗಿದೆ ಅನ್ನೋ ಸುದ್ದಿ. ಮೊಬೈಲ್ ಸಿಗ್ತಿದೆ, ಕಾಫಿ ಸಿಗರೇಟ್ ಸಿಗ್ತಿದೆ. ಈಗ ಹೊಡೆದಾಡಕ್ಕೂ ಅವಕಾಶ ಕೊಟ್ಬಿಟ್ರ ಜೈಲಿನ ಅಧಿಕಾರಿಗಳು? ಜೈಲಿನಲ್ಲಿ ಹೊಡೆದಾಟ ಆಗೋದೇನೋ ಇವತ್ತು ನಿನ್ನೆ ಹೊಸದಲ್ಲ. ಆದ್ರೆ ಈ ಪರಪ್ಪನಗ್ರಹಾರ ಜೈಲಿನ ಒಳಗಡೆ ಕೆಲವು ರೌಡಿ ಶೀಟರ್ಗಳು ಒಳಗಡೆ ಹೋದ ನಂತರ ಅಲ್ಲಿ ನಡೆಯುವಂತ ಒಂದಷ್ಟು ಬೆಳವಣಿಗೆಗಳೇನಿರುತ್ತೋ, ಅಂದ್ರೆ ದರ್ಶನ್ ಒಳಗಡೆ ಹೋದ 15 ದಿನದಲ್ಲಿ ವಿಲ್ಸನ್ ಗಾರ್ಡನ್ ಬೆಳವಣಿಗೆಗಳೇನಿರುತ್ತೋ, ಅಂದ್ರೆ ದರ್ಶನ್ ಒಳಗಡೆ ಹೋದ 15 ದಿನದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಏನು ಪರಿಚಯ ಆಗ್ತಾನೆ. ಅದಾದ ನಂತರ ಜೈಲಿನ ಒಳಗಡೆ ಒಂದಷ್ಟು ಬೆಳವಣಿಗೆಗಳೇನು ನಡೆದಿದ್ದು ಅದನ್ನ ಕೆಲವು ಮಾಧ್ಯಮಗಳಲ್ಲಿ ಪ್ರಾರಂಭದಲ್ಲಿ ತೋರಿಸಿದ್ರು. ಅದಾದ ಬಳಿಕ ನಿರಂತರವಾಗಿ ಜೈಲಿನ ಒಳಗಡೆ ನಡೆಯುವಂತ ಒಂದಷ್ಟು ಅಕ್ರಮಗಳನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದು, ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಆಗಿದ್ದಂತ ಫೋಟೋ ಏನಿತ್ತು ವೈರಲ್ ಆಗಿತ್ತು, ಏನೋ ಜೈಲಿಂದ ಲೀಕ್ ಆಗಿತ್ತು. ಈ ಫೋಟೋ ಬಿಡುಗಡೆಗೂ ಮುನ್ನವೇ 15 ದಿನದಿಂದ ನಾವು ವಿಲ್ಸನ್ ಗಾರ್ಡನ್ ಇವರಿಬ್ರು ಎಲ್ಲಿ ಭೇಟಿ ಆಗ್ತಾ ಇರೋದು ಇಂಚು ವರದಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಮಾಡಿದ್ವಿ. ಆದ್ರೆ ಜೈಲು ಅಧಿಕಾರಿಗಳು ಇದೆಲ್ಲವೂ ಕೂಡ ಗೊತ್ತಿಲ್ಲದ ಮಾಹಿತಿ ಅಂತೂ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ವಿಶೇಷ ಭದ್ರತಾ ಬ್ಯಾರಕ್ ಎದುರುಗಡೆ ಒಂದಷ್ಟು ಹಿರಿಯ ಅಧಿಕಾರಿಗಳ ನೇಮಕ ಆಗಿರುತ್ತೆ. ಪ್ರತಿದಿನ ಒಳಗಡೆ ಜೈಲಿನ ಆ ಒಂದು ತಪಾಸಣಾ ಘಟಕ ಏನಿದೆ ಅಲ್ಲಿ ಎಲ್ಲರೂ ಕೂಡ ಹೋಗ್ತಾರೆ, ಅವ್ರನ್ನ ಪರಿಶೀಲನೆ ಮಾಡ್ತಾರೆ, ಯಾರ್ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುತ್ತೆ. ಆದ್ರೆ ಇದು ಯಾವುದಕ್ಕೂ ಕೂಡ ಚಕಾರ ಎತ್ತುವ ಒಂದು ಪರಿಸ್ಥಿತಿ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಜೈಲಿನಲ್ಲಿರುವ ಹಿರಿಯ ಅಧಿಕಾರಿಗಳಿಗೂ ಕೂಡ ಇಲ್ಲ ಅನ್ನೋದು ನಾವು ಹಿಂದೆಯೂ ಕೂಡ ಹೇಳಿದ್ವಿ. ಈಗಲೂ ಕೂಡ ಅದೇ ಮಾತನ್ನ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿಯೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರವೂ ಅಲ್ಲಿ ಒಳಗಡೆ ಏನ ಫೋಟೋವನ್ನ ವೈರಲ್ ಮಾಡಿದ್ದಾನಂತೇಳಿ ಹೊರಗಡೆ ಕಳಿಸಿದ್ದಾನಂತೇಳಿ ವೇಲು ಅನ್ನೋ ಮೇಲೆ ಒಂದಷ್ಟು ಮಾತು ಹೇಳಿ ಬಂದ ಹಿನ್ನೆಲೆಯಲ್ಲಿ ಅವನ್ನೆಲ್ಲ ಹಿಡ್ಕೊಂಡು ಮತ್ತೆ ಹೊಡಿತಾನಂತ ಹೇಳಿದ್ರೆ ಇದು ಜೈಲಿನ ಒಳಗಡೆ ಇರುವಂತಹ ಪರಿಸ್ಥಿತಿ. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗನಿಗೆ ಜೈಲಿನ ಒಳಗಡೆ ಪ್ರಶ್ನೆ ಮಾಡುವಂತ ಧೈರ್ಯ ಯಾರಿಗೂ ಕೂಡ ಇಲ್ವಾ ಅನ್ನೋದು ಮತ್ತೆ ಮತ್ತೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇದೇ ಒಂದಷ್ಟು ಆತ ಬೆಳವಣಿಗೆಗಳನ್ನ ಒಳಗಡೆ ಇಟ್ಕೊಂಡು ಆತ ಏನು ಸಿದ್ದಾಪುರ ಮಹೇಶನ ಕೊಲೆ ಪ್ರಕರಣದಲ್ಲಿ ತಾನೇ ಸರೆಂಡರ್ ಆಗಿ ಜೈಲು ಸೇರಿ ಸೇಫ್ಟಿಯಾಗಿ ಇರ್ಬೇಕಂತೇಳಿ ಏನು ಒಳಗಡೆ ಬಂದು ಇದ್ದಾನೆ. ಇಲ್ಲಿ ಒಳಗಡೆ ಇದ್ದ ನಂತರವೂ ಕೂಡ ಆತ ಏನ ಜೈಲಿನ ಒಳಗಡೆ ಒಂದಷ್ಟು ತನ್ನದೇ ಆದ ಜಾಗ ಎಂಬಂತೆ ಕಬ್ಜೆ ಮಾಡ್ಕೊಂಡಿದ್ದು. ಕಳೆದ ಕೆಲವು ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣನ ಭೇಟಿ ಆಗ್ತಾನೆ. ಅದಾದ ಬಳಿಕ ದರ್ಶನ್ ಜೊತೆ ಪ್ರತಿದಿನವೂ ಆ ಒಂದು ಬ್ಯಾರಕ್ ನ ಎಡಬದಿಯಲ್ಲಿ ಇರುವಂತಹ ಖಾಲಿ ಪ್ರದೇಶ ಏನಿದೆ ಅದ್ರ ಎದುರುಗಡೆ ಒಂದು ರೀತಿ ಗ್ರೌಂಡ್ ರೀತಿಯ ಜಾಗ ಇದೆ. ಅಲ್ಲಿ ಟೇಬಲ್ ಹಾಕೊಳ್ಳೋದು, ಚೇರ್ ಹಾಕೊಳ್ಳೋದು. ಟೇಬಲ್ ಚೇರ್ ಅನ್ನ ನಿಮ್ಗೆ ಕೊಟ್ಟವ್ರು ಯಾರು? ಹಾಗಾದ್ರೆ ಇದೆಲ್ಲವೂ ಕೂಡ ತನಿಖೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. 10 ಜನರನ್ನ ಹಿಡ್ಕೊಂಡು ಜೈಲಲ್ಲಿ ಕಳೆದ ರಾತ್ರಿ ಹೊಡಿತಾನೆ ಅಂತ ಹೇಳಿದ್ರೆ ಇದೇನು ಜೈಲ ಅಥವಾ ಏನಾದ್ರು ಹೊರಗಡೆ ನೀವು ಬಾರ್ಗಿರ್ಗೆ ಹೋದಾಗ ಗಲಾಟೆ ಮಾಡ್ಕೊಳ್ಳಂದ್ರೆ ಮದ್ಯಪಾನಕ್ಕೆ ಹೋಗಿ ಮಾಡಕ್ ಹೋಗಿ ಗಲಾಟೆ ಮಾಡ್ಕೊಳ್ಳೋದು ಒಂದಷ್ಟು ಘಟನೆಗಳು ನಡೆಯುವಂತದ್ದು ಸಾಮಾನ್ಯ. ಆದ್ರೆ ಜೈಲಿನ ಒಳಗಡೆ ಕೂಡ ಇಷ್ಟೆಲ್ಲ ರಂಪಾಟ ತೋರಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರೇ ಇಲ್ವಾ? ಜೈಲಿನ ಒಳಗಡೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋ ಪ್ರಶ್ನೆ ಪದೇ ಪದೇ ಎದುರಾಗುತ್ತೆ. ಇದೆಲ್ಲದರ ನಡುವೆ 5250 ಕೈದಿಗಳು ಇರುವಂತಹ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೇವಲ ಒಂದು ಶಿಫ್ಟ್ ನಲ್ಲಿ 45 ಜನ ಸಿಬ್ಬಂದಿಗಳು ಮಾತ್ರ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗುತ್ತೆ. ಆದ್ರೆ ಇಷ್ಟೆಲ್ಲರನ್ನ ನಿಭಾಯಿಸೋದಕ್ಕೆ ಒಂದು ಶಿಫ್ಟ್ ನಲ್ಲಿ 5250 ಜನರನ್ನ 45 ಜನ ಸಿಬ್ಬಂದಿಗಳು ನಿಭಾಯಿಸೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಇದೆಲ್ಲವೂ ಇದ್ರು ಜೈಲಿನ ಒಳಗಡೆ ಈ ಒಂದು ರೌಡಿ ಶೀಟರ್ಗಳ ಏನು ರಂಪಾಟ ಏನಿದೆ, ಹಲವು ರೌಡಿ
ರೌಡಿ ಶೀಟರ್ಗಳು ದರ್ಶನ್ ಅನ್ನ ಪ್ರಾರಂಭದಲ್ಲೇ ಸಂಪರ್ಕ ಮಾಡೋದಕ್ಕೆ ಒಂದಷ್ಟು ಮುಂದಾಗಿದ್ರು, ಅವ್ರನ್ನ ಭೇಟಿ ಮಾಡಿದ್ರು ಅಂತೇಳಿ ಏನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಹಿತಿಯನ್ನ ಹೊರ ಹಾಕಿತ್ತು. ಏನು ಇನ್ನು ಕೂಡ ಇದರ ಮುಂದುವರಿದ ಭಾಗವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಆಸ್ಪತ್ರೆ ಬಳಿ ವೈದ್ಯರೊಬ್ಬರು ಇವರಿಬ್ಬರಿಗೂ ಕೂಡ ಆರೋಗ್ಯ ಸರಿ ಇಲ್ಲ ಒಂದಷ್ಟು ಸುಳ್ಳು ಮಾಹಿತಿಯನ್ನ ಕೊಟ್ಟು ಅವರಿಬ್ಬರನ್ನ ಭೇಟಿ ಮಾಡಿಸಿರುವ ಪ್ರಕರಣವೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಗೆ ಬರುತ್ತೆ. ಹಾಗಾದ್ರೆ ಜೈಲಿನ ಒಳಗಡೆ ದರ್ಶನ್ ಹೋದ ನಂತರ ಇಲ್ಲೇನಾದ್ರೂ ಕಳೆದ ಬಾರಿ ಗೃಹ ಸಚಿವರು ಒಳಗಡೆ ಬೇರೆ ಕೊಟ್ಟಾಗ ಎಲ್ಲವೂ ಸರಿಯಾಗಿರುತ್ತೆ, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇದೆಲ್ಲವೂ ಆಗದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ಯಾವ ರೀತಿ ಸಾಗುತ್ತೆ ನೋಡ್ಬೇಕಾಗಿದೆ. ಸ್ಮಿತಾ, ಧನ್ಯವಾದ ನವೀನ್ ಮಾಹಿತಿಗಾಗಿ. ಈ ಜೈಲ್ ನಂದೇ, ಇಲ್ಲಿ ನಂದೇ ದರ್ಬಾರ್, ನಾನು ಹೇಳ್ದಂಗೆ ನಡೆಯುತ್ತೆ, ಡೋಂಟ್ ವರಿ ಬಾಸ್. ಈ ರೀತಿ ಅಭಯ ಕೊಟ್ಟಿದ್ದ ನಾಗನಿಂದಲೇ ಇದೀಗ ದರ್ಶನ್ಗೆ ಕಂಟಕ ಶುರುವಾಗಿದೆ. ಯಾವ ವಿಲ್ಸನ್ ಗಾರ್ಡನ್ ನಾಗನನ್ನ ನೆಚ್ಚಿಕೊಂಡು ದರ್ಶನ್ ಜೈಲಿನೊಳಗೆ ಬಿಂದಾಸ್ ಜೀವನ ನಡೆಸಬಹುದು ಅಂತಿದ್ರೋ, ಇದೀಗ ಆತನಿಂದಲೇ ಸಂಕಷ್ಟ ಎದುರಾಗೋ ಎಲ್ಲ ಸಾಧ್ಯತೆ. ನಾಗನನ್ನ ನಂಬಿ ಟೀ ಪಾರ್ಟಿ ಮಾಡ್ದಂಗೆ ಇದೆ ದರ್ಶನ್. ಪ್ರತಿನಿತ್ಯ ಕೂಡ ವಿಶೇಷ ಭದ್ರತಾ ಕೊಠಡಿ ಎದುರು ಟೀ ಪಾರ್ಟಿ ಮಾಡ್ತಾ ಇತ್ತು ಈ ಗ್ಯಾಂಗ್ ಅನ್ನೋ ಮಾಹಿತಿ ಇದೆ. ಕೊಠಡಿ ಎದುರಿನ ಗ್ರೌಂಡ್ ಬಳಿ ಕುಳಿತು ಹರಟೆ ಹೊಡಿತಿದ್ರಂತೆ. ಇದೀಗ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ಗೂ ಕೂಡ ಢವಢವ ಶುರುವಾಗಿದೆ. ಜೈಲಿನ ಒಳಗಿನ ರಹಸ್ಯದ ಕೋಟೆ ಉರುಳೋ ಭಯ ಶುರುವಾಗಿದೆ. ಅನುಮಾನ ಸಹಜ. ಪರಪನಾಗ್ರಹಾರ ಕಾರಾಗೃಹದಲ್ಲಿ ಕೇವಲ ದರ್ಶನ್ ಒಬ್ಬರೇ ಅಲ್ವಲ್ಲ VVIP ಇರೋದು, ಅನೇಕರಿದ್ದಾರೆ. ಇನ್ನು ಪವಿತ್ರ ಗೌಡ ದರ್ಶನ್ ಡೈಲಿ ಮೀಟ್ ಆಗ್ತಿದ್ದಾರೆ ಅನ್ನೋ ರೀತಿಯ ಅಂತೆ ಕಂತೆ ಸುದ್ದಿ ಬರ್ತಿತ್ತು. ಇದೀಗ ಈ ಫೋಟೋ ವೈರಲ್ ಆದ ಬೆನ್ನಲ್ಲೇ ಜೈಲಿನ ಒಳಗೂ ಕೂಡ ಬಿಂದಾಸ್ ಜೀವನವನ್ನ ನಡೆಸಲಿಕ್ಕೆ ದರ್ಶನ್ಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಅನ್ನೋದಕ್ಕೆ ಅನುಮಾನ ಬಹಳ ಕಮ್ಮಿ ಉಳಿದಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಯಾವ ನಾಗ ಇಡೀ ಜೈಲೇ ನಂದು ಬಾಸ್, ಡೋಂಟ್ ವರಿ ಅಂತ ಹೇಳಿದ್ನು, ಆತನಿಂದಲೇ ಇದೀಗ ದರ್ಶನ್ಗೆ ಟೆನ್ಷನ್, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸ್ಮಿತಾ, ನೋಡಿ, ವಿಲ್ಸನ್ ಗಾರ್ಡನ್ ನಾಗ ನಟೋರಿಯಸ್ ರೌಡಿ ಸಾಕಷ್ಟು ಬಾರಿ ಇದೇ ಪರಪ್ಪನ ಅಗ್ರಹಾರದಲ್ಲಿ ಆತ ಇದ್ದಿದ್ದು. ಅಲ್ಲಿರುವಂಥ ಸಂದರ್ಭದಲ್ಲಿ ಬೇಜಾನ್ ಹಾವಳಿ ಇಟ್ಟಿದ್ರಂತೆ, ಸಿಕ್ಕಾಪಟ್ಟೆ ಹವಾ ಇತ್ತಂತೆ. ಈ ಜೈಲು ನಂದೇ ಒಂದು ರೀತಿಯಲ್ಲಿ ತವರು ಮನೆ ಥರ ಆಗೋಗಿದೆಯಂತೆ ಅವರಿಗೆ. ಸೊ ಹಾಗಾಗಿ ಅಲ್ಲಿ ಅಧಿಕಾರಿಗಳಿಂದಲೂ ಕೂಡ ಆತನಿಗೆ ಭಯ ಬೀಳ್ತಿದ್ರಂತೆ. ಆದರೆ ದರ್ಶನ್ದೊಂದು ಪ್ರತಿ ಇದಿದೆ, ನೀವು ಯಾವಾಗಲೂ ಕೂಡ ಗಮನಿಸಿರ್ಬೋದು, ಎಲ್ಲೇ ಇಂಟರ್ವ್ಯೂಗಳಲ್ಲಿ ಅಥವಾ ಅವರು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದವರೇ ನನಗೆ ಮೋಸ ಮಾಡಿದ್ರು ಅಥವಾ ಅನ್ಯಾಯ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ಮಾತುಗಳನ್ನ ನೀವು ಕೇಳಿರ್ಬೋದು. ಇವತ್ತು ಜೈಲಲ್ಲಿದ್ದರೂ ಕೂಡ ಕೆಟ್ಟ ಮೇಲೂ ಬುದ್ಧಿ ಬರಲಿಲ್ಲ ಅನ್ನೋ ಮಾತಿನಂತೆ ಜೈಲಲ್ಲಿದ್ದರೂ ಕೂಡ ತಾನು ಯಾರನ್ನು ನಂಬಬೇಕು, ತಾನು ಹೇಗಿರಬೇಕು, ಏನು ಮಾಡಬೇಕಿತ್ತು, ತಾನು ಬಚಾವಾಗೋಕ್ಕೆ ಅಥವಾ ನಾನು ಒಳ್ಳೆಯವನು ಅಂತ ನಿರೂಪಿಸ್ಕೊಳ್ಳೋಕ್ಕೆ ಏನು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ. ಅದು ಬಿಟ್ಟು ರೌಡಿಗಳ ಸಂಘ ಮಾಡಿ ಈ ಕಡೆ ದರ್ಶನ್ಗೂ ಟೆನ್ಷನ್ನು, ಈ ಕಡೆ ಈಗ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಟೆನ್ಷನ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನಿದ್ದೀನಿ ಬಾಸ್, ನಾನು ಯಾರು ಕೂಡ ನೀವು ಹೆದರೋಂಥ ಅವಶ್ಯಕತೆ ಇಲ್ಲ, ನೀವು ನನ್ನ ಬಾಸು, ಈಗ ಸದ್ಯಕ್ಕೆ ಇದ್ರೊಳಗಡೆ ನಾನೇ ನಿಮಗೆ ಬಾಸು, ನೀವು ಹೆದರಬೇಡಿ ಅಂತ ಹೇಳಿಕೆ ಕೊಟ್ಟಂಥ ವಿಲ್ಸನ್ ನಾಗ ಅವ್ರನ್ನ ನಂಬಿಸಿ ದಿನಾ ಭದ್ರತಾ ಕಚೇರಿ ಮುಂದಗಡೆ ಚಾ ಪಾರ್ಟಿ, ಸಿಗರೇಟ್ ಪಾರ್ಟಿ ಮಾಡ್ತಿದ್ರು. ಆರಾಮಾಗಿ ಹಾಯಾಗಿ ತಿರುಗಾಡಿಕೊಂಡು ಮೊಬೈಲ್ ಫೋನ್ ಕಾಲು ಬಾಡೂಟ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕೊನೆಗೆ ಕುಳ್ಳಾಸಿನ ಬರ್ತಡೇ ಮಾಡಿಕೊಂಡು ಈಗ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ದರ್ಶನ್ ತಂದುಕೊಂಡಿದ್ದಾರೆ ಅನ್ನುವಂಥ, ಅಂದರೆ ಕೆಟ್ಟ ಮೇಲೂ ಬುದ್ಧಿ ಬರಲಿಲ್ವಾ ದರ್ಶನ್ಗೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.